ಈ ಹುಡ್ರಿ ಇವತ್ತು ಹಿಂಗೆ ಹಂಗತ್ತವ ಅಂತ ನಾ ಯೋಚನೆ ಮಾಡಿದ್ದಿಲ್ಲ ನೋಡ್ರಿ. ಏನಂದು ಅಂದ್ರೆ ಬಿಸಿಲು ಜಗ್ಗೈತೆ ಮಮ್ಮ ಹೋಗಿ ವಿಚಾರ ಬರೀ ಅಂದ್ವು. ನಾ ಅಂತ ಬ್ಯಾಡ ತಡ್ರಪ್ಪ ಇನ್ನೂ ಗೊತ್ತಾಗಿಲ್ಲ ಕೋಳಿ ಬಿಡಮ್ಮ ಅಂದೆ. ಅದಕ್ಕೆ ಈ ಹುಡ್ರಿ ಏನಂದು ಬಾ ಓಂಬಾ ಜಗ್ಗಿ ಬಿಸಿಲೈತಿ ಬಾ ಓಂಬಾ ಅಂದ್ವು. ಹಂಗಾರೆ ನೀವು ಡಬ್ಬಿ ರೆಡಿ ಮಾಡ್ಕೇರಿ ಮತ್ತು ನಿಮ್ಗೆ ಈಸ್ ಬರಲ್ಲ ನಾವಂದ್ವಿ. ಮಾಮ ಬಿಸಿಲು ಜಗ್ಗೈತೆ ಅದೊಂದು ಕಲ್ಲಂಗಡಿಗೆ ಹೋದ್ಬಿಡು ತಿಂದು ಹೋಗ್ಬಿಡಮ್ಮ ಅಂತಂದ್ವು. ನಾ ಏನಂದೆ ಆಯ್ತು ತಗೊಳಪ್ಪ ಅಂದ್ರೆ ಕಟ್ ಮಾಡೋಣ ಅಂತಂದೆ. ಅಲ್ಲಿ ಕತ್ತಿತ್ತಮ್ಮ ಅಂದೆ ಕತ್ತಿ ತಗೊಂಬಂದು ನೋಡ್ರಿ ಹೆಂಗೈತೆ ಜಬರ್ದಸ್ತ್ ಐತೆ ಕಲ್ಲಂಗಡಿ. ಕಲ್ಲಂಗಡಿ ಮೇಲೆ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕೊಂಡು 3 ರೋಲ್ ಮಾಡಿ ನೋಡು ತಿಂತಾ ಇದ್ರೆ ಅವನು ಒಂದು ಮೋರ್ ಅಂತಿರ್ಬೇಕು. ಹಂಗೆ ಇವನು ಮಾಡ್ಯಾಕತ್ತಿ ನೋಡ್ರಿ ಹಂಗೆ. ಓಹೋ ಬರ್ರಿ ಎಲ್ಲ ತಿನ್ನಬ್ರಿ ಬಿಸಿಲ ಮಾತ್ರ ಕಲ್ಲಂಗಡಿ ತಿಂದ್ರೆ ತಂಪಾತದ. ಮತ್ತೆ ನಾನು ಹಾಕ್ಬಿಡೋಣ ನಾನು ತಿಂದುಬಿಡೋಣ ಅಂತ ಮತ್ತೆ ನಾನು ಸ್ವಲ್ಪ ಕೊಟ್ಕೊಂಡು ನಾನು ತಿಂತಾ ಇದ್ದೀನಿ. ಭಾರಿ ಟೇಸ್ಟ್ ಆಗಿದೆ. ಅಲ್ಲಿ ಹಣ್ಣು ತಿಂತ ಒತ್ತಾಯಿತು. ಮತ್ತು ಈಜೊಡೆಗೆ ಹೋಗಂಬ ಮಮ್ಮ ಅಂತಂದು ಹುಡ್ರು. ಮತ್ತು ಹಾಗಾಗಿ ಈಜೊಡೆಣ ಅಂತ ಹೊಂಟ್ವಿ ಫ್ರೆಂಡ್ಸ್. ಹಂಗೆ ಮುಂದೆ ಏನೇನತ್ತ ಸ್ವಲ್ಪ ನೋಡ್ರಿ ಹಂಗೆ ಮತ್ತು ನಮ್ಮ ವಿಡಿಯೋ ಹೊಸ್ದಾಗಿ ಯಾರು ನೋಡ್ತೀರಿ ಎಲ್ಲ ಫಾಲೋ ಮಾಡಿರಿ ಶೇರ್ ಮಾಡಿರಿ. ಮತ್ತು ಈಜೊಡ್ಬೇಕಾ ಹೊಂಟಿವಿ ಇವಾಗ. ಇವರೆಲ್ಲ ಈಜು ಬರಲ್ಲ ವಿಡಿಯೋಗೆ ಅಷ್ಟೊಂದು ನೀರು ಕಮ್ಮಿ ಅದಾವ ಹಂಗೇನು ಭಾಳ ಇಲ್ಲ. ಸೇಫ್ಟಿಯಾಗಿ ನೋಡ್ಕೊಳ್ಳಿ ಹುಡ್ರನ್ನ ಡಬ್ಬಿ ಕಟ್ಟ್ರಿ. ಈಜು ಹೊಡ್ತಾ ಇದ್ದಾರೆ. ಇನ್ನೇನು ನಾನು ಇದೇ ಬಿಟ್ಟು ನೋಡ್ರಿ ನಾವು ಇದೇ ಬಿಟ್ಟು ಈಜು ಹೊಡ್ಯಕ್ಕೆ ಮತ್ತೆ ನೀನೇನು ಈಜು ಹೊಡ್ಕೊಂಡು ಹೋಗೋದ ಅಂತ ಮಾತಾಡ್ತಾ ಇದ್ವಿ. ಏನಂತಾರಲ್ಲ ಹುಡ್ರವರೆಗೆ ಬಂದವು. ಮತ್ತೆ ಮನೆ ಕಡೆ ಬಂದೀವಿ ನೋಡ್ರಿ. ಮನೆ ಕಡೆ ಬಂದು ಕೋಳಿ ಬಿಟ್ಟಿವಿ. ಕೋಳಿಗೆ ಒತ್ತಾಗಿ ಬಿಡ್ತಾ ಇಲ್ಲ, ಟೈಮ್ ಬಿಟ್ಟಿದ್ದಿಲ್ಲ. ಹಾಗಾಗಿ ಇವಾಗ 1 ಗಂಟೆ ಆಗಿದೆ. ಕೋಳಿ 1 ಗಂಟೆ ಸುಮಾರು ಬಿಟ್ಟಿದ್ವಿ ನೋಡಿ ನಾವು. ಮತ್ತು ಬಿಸಿಲು ಜಾಸ್ತಿ ಐತಲ್ಲ ಆದ ಕಾರಣ ಸ್ವಲ್ಪ ಕೋಳಿಗೆ ಮತ್ತು ಈರುಳ್ಳಿ ಕೊಡ್ಬೇಕಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಈರುಳ್ಳಿ ಕೊಯ್ತಾ ಇದ್ದೀನಿ. ಈರುಳ್ಳಿ ಕೊಯ್ದು ಕೋಳಿ ಕೊಟ್ಟಿದ್ದೀನಿ. ಇವತ್ತಿನ ಹಾಗೂ ಇಷ್ಟಿದೆ ಫ್ರೆಂಡ್ಸ್. ಹಂಗೆ ಇವತ್ತು ಯಾರು ಹೊಸ್ದಾಗಿ ನೋಡ್ತೀರಿ ಒಂದು ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್.